ನಮಸ್ಕಾರ ಸ್ನೇಹಿತರೆ, ನೋಡಿ ಈ ಕಸದ ಬಗ್ಗೆ ಇಲ್ಲಿ ರಫೀಕ್ ಅವರು ಇಲ್ಲೇ ಸ್ಥಳೀಯವರೇ ನೋಡಿ ಈ ವಿಚಾರವಾಗಿ ಮಾತಾಡ್ತಾರೆ. ಇದು ಕಸ ಎಲ್ಲ ಹಾಕ್ಬಿಟ್ಟು ಪೂರಾ ವಾಸನೆ ಜನಗಳಿಗೆಲ್ಲ ಕಾಯಿಲೆಗಳೇ ಬರ್ತಾಯಿದೆ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡೋರು, ಸಣ್ಣ ಪುಟ್ಟ ಕೂಲಿಗರು ಸಂಜೆ ಹೊತ್ತು ಒಂದು 500 ರೂಪಾಯಿ ದುಡ್ಕೊಂಡೋಗಿ ಹಾಸ್ಪಿಟ್ಲಿಗೆ 400 ರೂಪಾಯಿ ಕಟ್ಟೋದಂತೆ, 100 ರೂಪಾಯಿ ರಾಷನ್ ಅದೂ ಇಲ್ಲ, ಮಾತ್ರೆಗೂ ದುಡ್ಡು ಸಾಲ್ತಾ ಇಲ್ಲ. ಪ್ರತಿಯೊಂದು ಬರ್ತಿರೋದು ಈಗ ಕಸ ಕಡೆಯಿಂದ. ಅದು ತೊಂದರೆ ಎಲ್ಲರಿಗೂ, ಯಾರೂ ಬರೋಂಗಿಲ್ಲ, ಏನಿಲ್ಲ. ಈಗ ಕೆಲಸ ಮಾಡೋಕ್ಕೆ ವೆಹಿಕಲ್ಲೂ ಇಲ್ಲ, ವಾಸನೆಗೋಸ್ಕರ ಬರ್ತಾಯಿಲ್ಲ ಜನಗಳು. ಬರ್ತಾ ನಿಂಗೆ ಆದ್ರೆ ನೆನಪ ಮಾಡೋದಿಲ್ಲ ಜನಗಳು. ಬರ್ತಾ ಕಸ ಏನೋ ಇಲ್ಲಿವರೆಗೂ ರಾಶಿ ಆಗ್ತಾನೆ ಬರುತ್ತೆ, ದಿನ ಪೂರ ಬರುತ್ತೆ ಈಗ ಅದು. ಹೌದೌದು, ಇಲ್ಲಿ ಏನು ಜನನೇ ಇಲ್ಲ ಅಲ್ಲಿ. ಈ ದನಗಳು ಇದೆಯಲ್ಲ, ಪ್ರಾಣಿಗಳು ಬಂದು ಏನಾದ್ರು ತಿಂತದವೆ, ಕಾಯಿಲೆ ಬಿದ್ದು 4-5 ಹೊತ್ತು ಸತ್ತೋಯ್ತು ಅಲ್ಲಿ ನೋಡಿ. ದನಗಳು ಸಾಯ್ತಿದ್ದಾರೆ, ಮನುಷ್ಯರಿಂದ ಇದರಿಂದ ಎಫೆಕ್ಟ್ ಇಂದ ಈ ನಾಯಿ ಕಸ ಹಾಕ್ತವೆ, ಇನ್ನೇನು ಹೊಟ್ಟೆಪಾಡಿಗೆ ಹೋಗಿ ತಿಂತಾವೆ, ಪಾಪ ಅಲ್ಲೆಲ್ಲ ಬಿದ್ದು ಸತ್ತೋಗ್ತವೆ. ಇಲ್ಲಿ ಎತ್ತರೂ ಇಲ್ಲ, ಮೊನ್ನೆ ನಾವು ಎತ್ತಿದ್ವಿ ನಾಯಿನ. ನೀವು ಏನೇ ಹೇಳಕ್ ಇಷ್ಟಪಡ್ತೀರಿ ಅಧಿಕಾರಿಗಳಿಗೆ? ಅಧಿಕಾರಿಗಳಿಗೆ ಎಂತ ಇಷ್ಟಪಡೋದು, ಬಂದ್ಬಿಟ್ಟು ತಗ್ಸಿ ಅಂತ ಪ್ರತಿಯೊಂದು ಮಾಡಾಯ್ತಪ್ಪ. ಸ್ಟ್ರೈಕು ಮಾಡಾಯ್ತು, ಏನೆಲ್ಲ ಮಾಡಿದ್ರು. ಆಯಿತು ನಾಳೆ ಮಾಡ್ತೀವಿ, ಒಂದು ವಾರ ಬಿಟ್ಟು ಮಾಡ್ತೀವಿ ಅಷ್ಟೇ. ಈಗ ಟೆಂಡರ್ ಆಗಿದೆ ಕಸ ತೆಗಿಯಕಂದ್ರೆ ಮತ್ತೆ ಬಂದೇ ಇಲ್ಲ. ಅವ್ರ ಅಡ್ರೆಸ್ ಟೆಂಡರ್ ಆಗಿದೆ ಅಂದ್ರೆ ಎಷ್ಟು ದಿನ ಬೇಕು ಸರ್? ಇದು ಟೆಂಡರ್ ಆಗಿ ವರ್ಷ ಗಟ್ಟಲೆ ಕಳೀತು, ಎಷ್ಟು ವರ್ಷ ಆಯ್ತು ನೋಡಿ. 15 ದಿವಸದಲ್ಲಿ ತೆಗಿತೀನಿ ಅಂದ್ರು, 2 ತಿಂಗಳು ಟೈಮ್ ಕೊಡಿ ಅಂದ್ರು, 3 ತಿಂಗಳು ಆಯಿತು ನಾವು ತಗ್ಸದೆ ಅಂದ್ರು. ಹತ್ರ ಬಂದಿಲ್ಲ ಅವ್ರು ಯಾರು. ನೋಡಿ ಇಷ್ಟೊಂದು ಸಮಸ್ಯೆ ಇದ್ರು ನೋಡಿ ಅವ್ರು ಹೇಳ್ತಿದ್ದಾರೆ, ಒಂದು 500 ರೂಪಾಯಿ ದುಡಿದ್ರೆ ನಾವು ಆಸ್ಪತ್ರೆಗೆ ಕಟ್ಟಬೇಕು, ನಾವು ಮನೇಲಿ ಜೀವನ ಮಾಡೋದು ಹೆಂಗೆ ಅಂತ ಕೇಳ್ತಿದ್ದಾರೆ ನೋಡಿ. ಪಾಪ ಆ ಥರ ಆರೋಗ್ಯದ ಸಮಸ್ಯೆ ಈ ಥರ ಇದೆ ನೋಡಿ ಸರ್. ದಯವಿಟ್ಟು ಅಧಿಕಾರಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಈ ಕೂಡಲೇ ಇದು ಕಸದ ರಾಶಿಯಲ್ಲಿ ತೆಗಿಬೇಕು ಅಂತ ನಾನು ನಿಮ್ಮ ಕೈಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಸಮೇತ ನೀವು ತೆಗಿತಿಲ್ಲ ಅಂದರೆ ಇಲ್ಲಿ ಜನಗಳ ಕೈಲಿ ನೀವು ಚೆಲ್ಲಾಟ ಆಡ್ತಾ ಇದ್ದೀನಿ ಸರ್. ನೀವು ಅಧಿಕಾರಿಗಳು ಆರಾಮಾಗಿ ಮನೇಲಿ ಕೂತ್ಕೊಂಡು ನೀವು ಇಲ್ಲಿದ್ದರೆ ಗೊತ್ತಾಗುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ನೀವು ಇರಿ, ಗೊತ್ತಾಗುತ್ತೆ ನಿಮಗೆ ಏನು ಪರಿಸ್ಥಿತಿ ಅಂತ, ಇಲ್ಲಿದು ಕಷ್ಟ ಏನು ಅಂತ. ಪಾಪ ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡೋರು ನೋಡಿದ್ರೆ ನಮಗೆ ತುಂಬ ಬೇಜಾರಾಗ್ತದೆ. ಕಷ್ಟ ಎಲ್ಲ ಮಲೇರಿಯಾ ಏನೆಲ್ಲ ಕಾಯಿಲೆಗಳು ಬಂದ್ಬಿಡ್ತಾವೆ. ಸರಿ.